ಆ ಅಜ್ಜಿ ಹೋಯ್ತಲ್ಲ ಜೈಲಿಂದ, ಆ ಅಜ್ಜಿ ಬಂದು ನಮ್ಮನ್ನು ಬಿಡಿಸ್ಕೊಂಡು ಹೋಯ್ತದೆ ಅಂತ ನಿಮ್ಗೆ ಅನ್ನಿಸ್ತದ? ನನಗೆ ಯಾಕೋ ಡೌಟೆ. ಅಮ್ಮ 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 ಅಂತ ಹೇಳ್ಬಿಟ್ಟು ನೀವು ಅಷ್ಟು ಬುಟ್ಟಿಗೆ ಹಾಕೊಂಡ್ರಿ, ಆದ್ರೂ ಬಿಡಿಸ್ಕೊಂಡು ಹೋಯ್ತದ ಹೋಗೋಕಿಲ್ವ ನನಗಂತೂ ಗೊತ್ತಿಲ್ಲ. ಏನು ಮಾಡೋದು ಇವಾಗ? ಮತ್ತೆ ನಾವು ಈಚೆ ಕಡೆಗೆ ಹೋಯ್ತೀವಿ ಅನ್ನೋದು ನಂಬಿಕೆ ಹೊಂಟೋಗ್ಬಿಟ್ಟಾಯ್ತು ನನಗೆ. ಎಷ್ಟು ದಿನ ಆಯಿತು ನಾವು ಬಂದು, ವಾರ ಆಯಿತು, ಒಬ್ಬರು ನಮ್ಮ ಕ್ಯಾರೆ ಅನ್ನೋರಿಲ್ಲ. ನೀವು ಅರ್ಥ ಮಾಡ್ಕೋಬೇಕಿತ್ತು, ನಾನು ಹೊರಗಡೆ ಇದ್ದಿದ್ರೆ ಬಿಡಿಸ್ಕೊಂಡು ಹೋಯ್ತಿದ್ದೆ ಅಂತ ಹೇಳ್ಬಿಟ್ಟು. ಸಾಕು ಸಾಕು, ಮಳ್ಮಳಿ ಥರ ನಾಟಕ ಏನು ಆಡ್ಬೇಡ, ಕಂಡೀವಿ ನೀ ಸುಮ್ಕಿರು. ಬೆಳಿಗ್ಗೆ ಯಾಕೋ ನಾಷ್ಟ ಕೊಟ್ಟಿಲ್ಲ ಈ ಪೊಲೀಸ್ ಸ್ಟೇಷನ್ನಾಗೆ. ನನ್ನ ಗಂಡ ಏನು ಮಾಡ್ತಾವನೋ, ನಮ್ಮ ಅತ್ತೆ ಏನು ಮಾಡ್ತಾವಳೋ. ಅಲ್ಲ, ನನ್ನ ಗಂಡಂಗೂ ನಮ್ಮ ಅತ್ತೆಗೂ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದಿಷ್ಟೂ ಇದಿಲ್ವಲ್ಲ. ಅಮ್ಮ, ನನ್ನ ಗಂಡನ ಬರಬೇಕಿತ್ತಲ್ವೇ ನಮ್ಮನ್ನು ನುಡಿಕೊಬಿಟ್ಟು. ಇಷ್ಟು ದಿನ ಆದ್ರೂ ನಾವು ಜೈಲಾಗಿದ್ದೀವಿ ಅಂತ ಗೊತ್ತಿಲ್ದಂಗೆ ಇರ್ತದೆ ನಮ್ಮ, ಗೊತ್ತಿರ್ತದೆ ತಾನೆ? ಆದ್ರೂ ನೋಡಮ್ಮ ಬಂದಿಲ್ಲ. ಏನು ಮಾಡೋದು, ಏನು ಕತೆಯೋ. ಮಗಳೇ, ನೀನು ಸುಮ್ಕಿರು, ನೀನೇನು ಯೋಚನೆ ಮಾಡಬೇಡ, ಸುಮ್ಕಿರು ನೀನು, ಸರಿನಾ? ನೋಡು, ಅದೇನು ಅಂತ ಹೇಳಿದ್ರೆ, ನಾನು ಅಜ್ಜಿಗೆಲ್ಲ ನೈಸ್ ಮಾಡ್ಬಿಟ್ಟು ಕಳ್ಸಿದ್ದೀನಲ್ಲ, ಆ ಅಜ್ಜಿ ಬಂದು ಮುಂದೆ ಬಿಡಿಸ್ಕೊಂಡು ಹೋಗಿ ಹೋಯ್ತಾಳೆ. ಹೇಳಿಲ್ವಾ, 50,000 ರೂಪಾಯಿ ಕೊಟ್ಬಿಟ್ಟು ಬಿಡಿಸ್ಕೊಂಡು ಹೋಯ್ತೀನಿ, ನಿಮ್ಮನ್ನ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ಬಿಟ್ಟು. ಆ ಅಜ್ಜಿ ಬಂದೇ ಬತ್ತಾಳೆ. ತಾಳ್ಮೆಯಿಂದ ಇರಬೇಕು, ಕಲ್ಲುಗಳನ್ನ ಎಸಿತಾ ಇರಬೇಕು. ಒಂದಲ್ಲ ಒಂದು ಕಲ್ಲು ತಾಕಿ ಗ್ಯಾರಂಟಿ ಕೆಳಗಡೆಗೆ ಬಿದ್ದೇ ಬೀಳ್ತದೆ ಒಂದಣ್ಣು. ಹಾಗೆ ನೀಯ ಈ ಅಜ್ಜಿಗೆ ಒಂದು ಕಲ್ಲು ಹಾಕಿ ಕಳಿಸಿದ್ದೀನಿ, ನೋಡೋಣ ಇರು. ಮಗಳೇ, ಅಮ್ಮ, ಮಗಳೇ ಮಗಳೇ, ಯಪ್ಪ ನೀನು ನೋಡ್ದಿದ್ದಂಗೆ ಅದು ಎಷ್ಟು ದಿನ ಹೋಗ್ಬಿಟ್ಟಿತ್ತು. ನಿನ್ನೂ ಜೈಲಾಗೆ ಯಾಕವ್ರ? ಯಪ್ಪ, ಹೆಂಗೆ ಸ್ವರ್ಗ ಹೋಗ್ಬಿಟ್ಟಿದ್ಯಾ ನೋಡಿ ನೀನಂತೂ. ಅಕ್ಕ, ನನಗೆ ಗೊತ್ತಿತ್ತು ನೀನಾರ ಮಗಳ ಮೇಲೆ ಪಿರುತಿ ಇಟ್ಕೊಂಡಿದ್ಯಾ, ನೀನಾರ ಬಂದೇ ಬತ್ತಿಯ ಮಗಳನ್ನ ಬಿಡಿಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಕೊನೆಗೂ ಬಂದೇ ಬಿಟ್ಟಲ್ಲಕ್ಕ ನೀನು ಬಿಡಿಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ನನಗಂತೂ ಭಾಳ ಖುಷಿ ಆಯ್ತೈತೆ ಕಣಕ್ಕ, ಬಿಡಿಸ್ಕೊಂಡು ಹೋಗ್ಬಿಡಕ್ಕ ನಮ್ಮನ್ನ ಎಲ್ಲನೂ. ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ನಿಮ್ಮನ್ನ ಎಲ್ಲ ಬಿಡಿಸ್ಕೊಂಡು ಹೋಯ್ತೀನಿ ನಾನು. 50,000 ರೂಪಾಯಿ ತಗೊಬಿಟ್ಟು ಬಂದಿದ್ದೀನಿ. ಬಿಡಿಸ್ತೀನಿ ನಿಮ್ಮನ್ನ ಎಲ್ಲನೂ. ಪೊಲೀಸರ ಹತ್ರ ಮಾತಾಡ್ಬಿಟ್ಟು ಎಲ್ಲರೂ ಈಚೆ ಕಡೆಗೆ ಹೋಗೋಣ, ಸರಿನಾ? ಏನೇ ಕಿತ್ತೋದ್ ಮನೆಯಾಳಿ ಲೌಡಿ, ನಿನ್ನಿಂದ ನಾನು ಪೊಲೀಸ್ ಸ್ಟೇಷನ್ಗೆ ಬರಂಗ್ ಮಾಡ್ಬಿಟ್ಟೇನೆ. ಅಯ್ಯೋ ಅಯ್ಯೋ ಅಯ್ಯೋ, ಮನೆಯಾಳಿಗಳೆಲ್ಲನೂ ಒಟ್ಟೊಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದೀರಲ್ವಾ? ಎಲ್ಲ ಮನೆಯಾಳಿಗಳು ಸಂದ ಕೊಟ್ಟಿಗೆ ಸೇರ್ಕೊಂಡ್ಬಿಟ್ಟಿರಿ. ಹಬ್ಬಬ್ಬಬ್ಬಬ್ಬ, ಒಬ್ರಿಗಿನ್ನ ಒಬ್ರು ಎಲ್ಲ ಜೊತೆ ಸೇರ್ಕೊಂಡು ಊರ್ನೇ ಹಾಳು ಮಾಡಿ ಎಲ್ಲ ಮುಳುಗಿಸ್ತಿ ತೇಲ್ಸಿ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನೀವಂತೂ? ಹಾಳು ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಮ್ಮನ್ನೆಲ್ಲನೂ ಲೋಪರ್ ಬಡ್ಡಿಗಳನ್ನ ತಗೊಬಿಟ್ಟು ಬಂದು ನಿಮ್ಮ ಅಕ್ಕ ನೆಕ್ಕ. ಏನೇ ಲೇ ಶಾರದಿ, ನಿನ್ನಿಂದ ನಮ್ಮ ಮನೆ ಮಾನ ಮರ್ವದಿ ಹೋಯ್ತು. ಏನೇ ಕಮ್ಲಿ, ನನ್ನ ಮೊಮ್ಮಗುಂಗೇನೇನಿಯ ಯಾಮರ್ಸ್ಬಿಟ್ಟು ಈ ಬಿತ್ತರೆ ಸವಾಸ ಮಾಡ್ಬಿಟ್ಟು ನನ್ನ ಮೊಮ್ಮಗುನೇನಿಯ ಬೀದಿಗೆ ಬರಂಗೆ ಮಾಡ್ಬಿಟ್ಟು ಅಲ್ವೇನೆ ನೀನು? ಲೋಪರ್ ತಗೊಬಿಟ್ಟು ಬಂದು ನಿನ್ನ ಮಕ್ಕ ಮುಚ್ಚ. ನಿಂಗೆ ಐತೆ ಕಂಡ್ರಲ್ಲ ನಿಮಗೆ. ಏನೇ ನನಗೇನೇನಿಯ ಕಿಡ್ನಿ ಮಾರ್ಬಿಟ್ಟು ನಂದೇನೇನಿಯ ದುಡ್ಡಾಗೇನಿಯ ಮಗಳನ್ನ ಬಿಡಿಸ್ಕೊಂಬಿಟ್ಟು ಬರೋಕ್ಕೆ ಅಂತ ಬಂದ್ಬಿಟ್ಟ ನೀನು? ಐತೆ ನೀವೆಲ್ರಿಗೂ ಜೈಲಾಗೇನಿಯ ಚೆನ್ನಾಗಿ ಅಂಬ್ರಿಸ್ತೀನಿ, ಅವಾಗ ಗೊತ್ತಾಯ್ತದೆ. ಅಯ್ಯೋ, ಈ ಮುದುಕಿ ಯಾಕಪ್ಪ ಬಂದ್ಲು ಗಟಾಣಿ. ಅಮ್ಮ, ಈ ವಜ್ಜಿಂದನೇ ನಮ್ಮಪ್ಪ ದೂರ ಆಗಿದ್ದು ನಮ್ಮಿಂದ. ಕಿಡ್ನಿ ಮಾರಿಸ್ತೀಯಾ? ನನ್ನ ಕಿಡ್ನಿ ಏನಿಯ ಮಾರಿಸ್ತೀಯ ನೀನು? ನಾನು ಏನು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ, ಇವಾಗ ಗೊತ್ತಾಯ್ತದೆ ನೋಡು. ಅಯ್ಯಪ್ಪ ಮುದುಕಿ, ಅಯ್ಯಯ್ಯೋ ಅತ್ತೆ, ಹಿಂಗೆಲ್ಲ ಕಿತ್ತಾಡಿದ್ರೆ ನಮ್ಮನ್ನ ಇನ್ನೂ 4 ಬಂದು ಪೊಲೀಸ್ ಅಪ್ಪನವರು ಚೆನ್ನಾಗಿ ಬಾರಿಸ್ತಾರೆ. ನನ್ನ ಮಾತು ಕೇಳಿ ಹಿಂಗೆ ಕಿತ್ತಾಡ್ಬೇಡಿ. ಕಿತ್ತಾಡಿದ್ರೆ ಎಮ್ಮಲ್ಲಿ ಏಡಿಡಾನು ಬಂದ್ಬಿಟ್ಟು ನಮ್ಮನ್ನೆಲ್ಲ ಅಮೃಸಾಕ್ಬಿಡ್ತಾಳೆ. ಆವಳೆ ನಿನಗೆ ಅತ್ತೆ ಕತ್ತೆ ಮುಚ್ಕೊಂಡು ಬಿದ್ದಿರಲ್ಲ ಈ ಶಾರದಿ. ಇವಳು ನನ್ನ ಕಿಡ್ನಿ ಮಾರಕ್ಕೆ ನೋಡೋಳೆ, ಅದಕ್ಕೆ ನಾನು ಇವಳನ್ನಂತೂ ಸುಮ್ಮನೆ ಬಿಡಕ್ಕಿಲ್ಲ. ಅಯ್ಯೋ ಅಜ್ಜಿ, ಕಿತ್ತಾಡ್ಬೇಡ ಅಜ್ಜಿ. ಪೊಲೀಸ್ ಸ್ಟೇಷನ್ ಜೋರಾಗಿ ಮಾತಾಡಿದ್ರೇ ಬಂದು ರೂಮ್ ಡೇಟ್ ಹಾಕ್ತಾರೆ. ಅಂತಂದ್ರೆ ಟಪ 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 ಅಂತ ಜೋರಾಗಿ ಹಿಂಗೆ ಹೊಡೆದಾಡ್ಬಿಟ್ರೆ ಬಂದು ಸರಿಯಾಗ ಅಮ್ಮ ಎಲ್ರಿಗೂ ಗ್ರಾಚಾರ ಬಿಡಿಸ್ಬಿಡ್ತಾಳೆ ಕಣಜಯ್. ನೀನು ಕುಂತ್ಕೊಂಡು ಮಾತಾಡನಿ, ಇಲ್ಲಾಂದ್ರೆ ಎಲ್ರಿಗೂ ನೋವು ಕೇರ್ತಾಳೆ ಬಂದ್ಬಿಟ್ಟು. ಯಪ್ಪ ನಾನು ಸತ್ನೋ, ಯಪ್ಪ ನಾನು ಸತ್ತೆ ಯವ್ವ. ಪೊಲೀಸೋ ಕಾಪಾಡೋ ಯಪ್ಪ, ನಾನು ಸಾಯಿಸ್ಬಿಡ್ತಾವಳಿ ಮುದುಕಿ, ಕಾಪಾಡೋ ಯಪ್ಪ, ನನ್ನನ್ನು ಕಾಪಾಡೋ, ಈ ಮುದುಕಿ ಕೈಯಿಂದ ಕಾಪಾಡ್ರೋ ಯಪ್ಪ. ಅಯ್ಯಯ್ಯೋ, ಈ ಮುದುಕಿಯಿಂದ ನಮ್ಗೆಲ್ಲ ಒದೆ ಬೀಳೋದು ಗ್ಯಾರಂಟಿ. ಪೊಲೀಸ್ ಸ್ಟೇಷನ್ ಕಿತ್ತಾಡಂಗಿಲ್ವೇ ಕಾಕಿ ಮುದುಕಿ, ನೀ ಸುಮ್ಮನೆ ಕುಂತ್ಕಳೆ. ನೀನು ಹಿಂಗೆ ಬಡ್ದಾಡ್ಕೊಂಡ್ರೆ ಪೊಲೀಸರು ಬಂದು ನಮಗೆ ಚರ್ಮ ಸುಲಿತಾರೆ. ಅವ್ರು ಆಗಲೇ ಏನೇ ಹೇಳೋರೆ, ಕಿತ್ತಾಡಿದ್ರಂತೂ ಬಂದು ಎಲ್ರಿಗೂ ಚರ್ಮ ಸುಲಿತೀನಿ ಅಂತ ಹೇಳ್ಬಿಟ್ಟು. ಈಗ ಬಂದು ನೀನು ಹಿಂಗೆಲ್ಲ ಕಿತ್ತಾಡಿದ್ರೆ ಬಿಟ್ಬಿಡ್ತಾಳ, ಬಂದು ಸರಿಯಾಗಿ ಚರ್ಮ ಸುಲಿತಾಳೆ. ಜೊತೆಗೆ 3 ದಿನ ಊಟ ಕೊಡೋಕ್ಕಿಲ್ಲ, ಹೊಟ್ಟೆ ಬೇರೆ ಎಸಿತೈತೆ. ಬೆಳಗ್ಗೆಯಿಂದ ತಿಂಡಿ ಕೊಟ್ಟಿಲ್ವೇ ಮುದುಕಿ? ಈಗ ನೀನು ಮತ್ತೆ ಬಂದ್ಬಿಟ್ಟು ಹಿಂಗೆಲ್ಲ ಜೈಲಾಗ ಹೊಡೆದಾಟ ಪಡೆದಾಟ ಮಾಡ್ಬಿಟ್ರೆ 3 ಹೊತ್ತು ಊಟ ಕೊಡೋಕ್ಕಿಲ್ಲ. ಕುಂತ್ಕಳೆ ಸುಮ್ಕೇನೇನೆ. ಏಯ್, ನೀನು ಮುಚ್ಚೆ ಬಾಯ್ನ. ಬರ್ಬೇಕಾರೆ ನೀನು ಗಡತ್ತ ತಿನ್ಕೊಂಬಿಟ್ಟು ಬಂದಿದ್ದೀನಿ ನಾನು, ಏನು ತೊಂದರೆ ಇಲ್ಲ. ಗಡತ್ತ ಹೊಟ್ಟೆ ತುಂಬ ತಿಂದಿದ್ದೀನಿ. ಯಾವಳನ್ನ ಏನಾರ ಒಸಿ ಮಾತಾಡ್ಬಿಟ್ರೆ ಸುಮ್ಕೆ ಬಿಡಕ್ಕಿಲ್ಲ, ಇವಳನ್ನ ಮಾತ್ರ ಬಿಡಕ್ಕಿಲ್ಲ. ಕಿಡ್ನಿ ಕಿತ್ಕೊಂಡು ಹೋಗಿ ಆಸ್ಪತ್ರೆಗೆ ಕೊಟ್ಬಿಟ್ಟು ಬರ್ತೀನಿ ಎದ್ದೊಳೆ. ಅಯ್ಯೋ ಬೀಗ್ರೆ, ನನ್ನ ತೆಪ್ಪಾಯ್ತು ಬಿಟ್ಬಿಡಿ ಬೀಗ್ರೆ, ತೆಪ್ಪಾಯ್ತು ಬಿಟ್ಬಿಡಿ. ಹಿಂಗ್ಯಾಕೆ ಹಿಂಸೆ ಕೊಟ್ಟಿದೆ ನನ್ನ ಮಗಳ ಮ್ಯಾಗಿನ ಪಿರುತಿಗೆ? ಏನೇನೇನೋ ಮಾಡೋಕ್ಕೋಗಿ ಏನೇನೇನೇನೋ ಆಗೋಗ್ಬಿಡ್ತು. ದಯವಿಟ್ಟು ಬಿಟ್ಬಿಡಿ ನನ್ನ. ನಿಮ್ಮ ಕೈ ಮುಗಿತೀನಿ ಬಿಟ್ಬಿಡಿ, ನಿಮ್ಮ ಕಾಲಿಗೆ ಬೀಳ್ತೀನಿ ಬಿಟ್ಬಿಡಿ ಬೀಗ್ರೆ. ತಪ್ಪಾಯ್ತು ಯಪ್ಪ, 2 ದಿನದಿಂದ ರುಬ್ತಾನೆ ಇದ್ದೀರಾ. ಅಪ್ಪ ದೇವ್ರೆ, ಓಡಾಡಿಸ್ಕೊಂಡು ಹೊಡಿತೀರಲ್ಲ ನೀವು, ಜೈಲು ಅಂದ ನೋಡಿದಂಗೆ ಹೊಡಿತೀರಲ್ಲ ನೀವು. ಎಂಥ ಘಟಾಣಿ ಅಂತ ಗೊತ್ತಾಯ್ತೈತೆ. ನಿನ್ನ ಕೈ ಮುಗಿತೀನಿ ಬಿಟ್ಬಿಡಿ. ಯಪ್ಪ ನಾನು ಸತ್ನೋ ಯಪ್ಪ, ಅಲ್ಲುದ್ರೋಯ್ತು ಯಪ್ಪ. ಏಯ್, ಏನ್ ಮಾಡ್ತಾ ಇದ್ರ ಇಲ್ಲಿ? ಒತ್ತ ಹೇಳಿದೆ ತಾನೆ ಜಗಳ ಪಗಳ ಎಲ್ಲ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಏನ್ ಮಾಡ್ತಾ ಇದ್ರ ಇಲ್ಲಿ? ಏಯ್ ಏಯ್, ಅಪ್ಪ ಅಪ್ಪ, ಮೇಡಮ್
ಮೇಡಮ್ ಅವರೇ ಮಾಡಿದ್ದಿಲ್ಲ ಮುದುಕಿ ನಮ್ಗೆ ಹೊಡಿತಿದ್ರಲ್ಲ ಹಿಡ್ಕೊಂಡು ನಮ್ಗೇನ್ ಮಾಡಕ್ ಕೆಲಸ ಇಲ್ಲ ಅಂತ ಅನ್ಕೊಂಡ್ರ 3 ಹೊತ್ತು ಬರೀ ನಿಮ್ ಜಗಳ ನೋಡೋದು ನಿಮ್ಮನ್ನ ನೋಡ್ಕೊಳ್ಳೋದೇ ಆಯ್ತು ನಮ್ಗೆ. ನಿಮ್ ತರ ನಮ್ಗೆ 1000 ಲಕ್ಷ ಕೇಸುಗಳವೆ, ಅದೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿಲಿ ನಿಮ್ಮ ಹತ್ರನೇ ನನಗೆ ಗುರುಸ್ತಿದ್ದೀರಾ ಅಂತಂದ್ರೆ ಕಿತ್ತೋದ್ ಮನೆಯಾಳಿಗಳ. ಅಯ್ಯಪ್ಪ ಮೇಡಮ್ ಅವರೇ, ನಾನಲ್ಲ ಅಮ್ಮನೇ ಅಜ್ಜಿನೇ ಎಲ್ಲ ಮಾಡಿದ್ದು. ಮುಚ್ಚು ಬಾಯ, ಪೊಲೀಸ್ ಸ್ಟೇಷನ್ ಜಗಳ ಆಡ್ಕೊಂಡ್ರು. ಯಪ್ಪ ಮೇಡಮ್ ಅವರೇ, ಮುದುಕಿಗೆ ಹೇಳ್ದೆ ಹೊಡಿಬೇಡ್ವೆ ಅಂತ ಹೇಳ್ಬಿಟ್ಟು ಹೇಳ್ದೆ ಮುದುಕಿಗೆ. ಯಪ್ಪ ಆದ್ರೂ ಸರಿಯಾಗೇನಿಯ ಕಿತ್ತಾಡ್ಕಂತವಳೆ. ಆ ಮುದುಕಿಯಿಂದನೇ ಇಷ್ಟೆಲ್ಲ ಆಗಿರೋದು. ಮುಚ್ಚಿ ಬಾಯಿಗಳನ್ನ. ಅಪ್ಪ ಏಯ್, ನೀವಿಬ್ರು ಯಾರು? ಈ ಜೈಲು ನಿಮ್ಮನ್ನ ಯಾರು ಹಾಕಿದ್ದು? ಪೊಲೀಸಪ್ಪ ಹಾಕಿದ್ದು ಮೇಡಮ್ ಅವರೇ, ಪೊಲೀಸಪ್ಪನೇನೆ. ಏನು ನಿಮ್ಮಿಬ್ರದ್ದು ಕೇಸು? ಯಾಕೆ ಬಂದ್ರಿ ನೀವು ಸ್ಟೇಷನ್ ಒಳಗಡೆ? ರೀ ಇನ್ಸ್ಪೆಕ್ಟರ್, ಇವ್ರನ್ನ ಯಾಕ್ರಿ ಬಿಟ್ರಿ ಇಲ್ಲಿಗೆ? ಬನ್ನಿಲಿ, ಇವ್ರಿಬ್ರು ಏನ್ ತಪ್ಪು ಮಾಡಿದ್ರು? ಏನ್ ಮಾಡಿದ್ರು? ನಿಮ್ಮ ಸ್ಟೇಷನ್ಗೆ ಹಾಕಿದ್ರು? ಮೇಡಮ್ ಅವರೇ, ಇವಳೆಲ್ಲ ಮುದುಕಿ ನಮ್ ಬೀಗ್ತೀನಿ ಆಗ್ಬೇಕು, ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಹಾಕೊಂಡು ಹಿಡ್ಕೊಂಡು ರುಬ್ಬಾಕ್ಬಿಟ್ರು. ಅದಕ್ಕೆ ನಿನಯ ಬ್ಯಾರೆ ದಾರಿ ಇಲ್ದಿದ್ದಂಗೆ ನೀಟಾಗಿ ನಿನಯ ಪೊಲೀಸರು ನಮ್ಮನ್ನ ಹಿಡ್ಕೊಂಡು ಬಂದು ಒಳಗಡೆಗೆ ಹಾಕ್ಬಿಟ್ರು. ನಾವೇನು ದೊಡ್ಡ ಕೊಲೆ ಮಾಡಿಲ್ಲ, ಏನು ಮಾಡಿಲ್ಲ. ಏನೋ ಚಿಕ್ಕ ಪುಟ್ಟ ಜಗಳ ಮಾಡ್ಕೊಂಡಿದ್ದಕ್ಕೆ ನಿನಯ ಪೊಲೀಸ್ ಸ್ಟೇಷನಾಗ ಜಗಳ ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು ನಮ್ಮನ್ನೇ ಹಿಡಿದು ಒಳಗಡೆಗೆ ಹಾಕ್ಬಿಟ್ರು ಮೇಡಮ್ ಅವರೇ. ನಾವಿನ್ನೇನು ತಪ್ಪೆ ಮಾಡಿಲ್ಲ ಮೇಡಮ್ ಅವರೇ. ಈಗ ಇವಳು ನನ್ನ ಮಗಳು ಮೇಡಮ್ ಅವರೇ, ಇವಳನ್ನ ಬಿಡಿಸ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು ಮೇಡಮ್ ಅವರೇ. ಆದರೆ ಇಷ್ಟೆಲ್ಲ ಆಗೋಯ್ತು ಮೇಡಮ್ ಅವರೇ. 50,000 ರೂಪಾಯಿ ತಗೊಂಡ್ಬಿಟ್ಟು ಬಂದಿದ್ದೀನಿ ಮೇಡಮ್ ಅವರೇ ಬಿಡಿಸ್ಕೊಂಡು ಹೋಗೋಣ ಅಂತ. ಆದರೆ ಎಲ್ಲ ಎಡವಟ್ಟಾಗೋಯ್ತು ಮೇಡಮ್ ಅವರೇ, ಒಳಗಡೆಗೆ ಹಾಕ್ಬಿಟ್ರು ನಮ್ಮನ್ನುವೆ. ಹೌದು ಮೇಡಮ್ ಅವರೇ, ಇವ್ರು ನಮ್ಮ ನೆಂಟ್ರೇನೇ ಆಗಬೇಕು, ನಮ್ಮನ್ನು ಬಿಡಿಸ್ಕೊಂಬಿಟ್ಟು ಬರಕ್ಕೆ ಬಂದವ್ರೆ. ಆದರೆ ಏನೋ ಈಚೆ ಕಡೆ ಜಗಳ ಮಾಡ್ಕೊಂಡವ್ರೆ, ಅದಕ್ಕೆ ಪೊಲೀಸ್ ಅಪ್ಪರು ನಮ್ಮನ್ನ ಎಲ್ಲನೂ ಹಿಡ್ಕೊಂಡು ಒಳಗಡೆ ಹಾಕ್ಬಿಟ್ಟವ್ರು ಇವ್ರನ್ನೂ ಸೇರಿ. ಮೇಡಮ್ ಅವರೇ, ಏನೋ ಒಂಚೂರು ಇದು ಮಾಡ್ಕೊಂಡು ನೋಡಿ ನಮ್ಮನ್ನು ಬಿಟ್ಬಿಡ್ತೀರೇನೋ. ಪಾಪ ಬಿಡಿಸ್ಕೊಂಡು ಹೋಗಕ್ಕೆ ಅಂತ ಬಂದವ್ರು ನಮ್ಮನ್ನ 50,000 ರೂಪಾಯಿ ತಗೊಬಿಟ್ಟು ಬಂದವ್ರಂತೆ ಮೇಡಮ್ ಅವರೇ. ನಮ್ಮನ್ನು ಬಿಟ್ಬಿಟ್ಟು ಕಳಿಸಿ ಮೇಡಮ್ ಅವರೇ, ಬಿಟ್ಬಿಟ್ಟು ಕಳಿಸಿ, ಕೈ ಮುಗಿತೀನಿ. ಮಾತಾಡ್ತೀನಿ ರೀ, ಐತೆ ಇನ್ನೊಂದ್ಸಲ ಉಸ್ರು ಇದು ಒಂದು ಉಸ್ರು ಏನೋ ಈಚೆ ಕಡೆಗೆ ಬಂತು ಅಂದ್ರೆ ಇನ್ನೊಂದ್ಸಲ ಬಂದು ಚೆನ್ನಾಗಿ ಪಟ ಬಾರಿಸ್ಬಿಡ್ತೀನಿ. ರೀ ಇನ್ಸ್ಪೆಕ್ಟರ್, ಏನ್ರಿ ಇಷ್ಟೋ ಜನ ಒಂದೇ ಕಡೆ ಜೈಲಿಗೆ ಏನ್ರಿ ಯಾಕದು? ಬೇರೆ ಕಡೆ ಸೇಲ್ಗೆ ಹಾಕಕ್ಕಾಗಲ್ವೇನ್ರಿ ನಿಮಗೆ? ಸುಮ್ಮನೆ ಏನಕ್ಕೆ ಬಂದು ಸೇರ್ಕೊಂತಾರೋ ಕೆಲಸಕ್ಕೆ, ಎಲ್ಲಾರನ್ನೂ ಸೇರಿ ಒಂದೇ ಕಡೆ ಹಾಕಿ ಹಬ್ಬಬ್ಬಬ್ಬ. ಇನ್ನೊಂದ್ಸಲ ಏನಾರ ಜಗಳ ಮಾಡ್ಕೋಬೇಕು ಅಷ್ಟೇ, ಉಟ್ಲಿ ಅನ್ನಿಸ್ಬಿಡ್ತೀನಿ ಎಲ್ರಿಗೂ. ಇವತ್ತು ನಿಮ್ಗೆ ಊಟ ಇಲ್ಲ. ಕೇಸ್ 50,000 ರೂಪಾಯಿ ತಂದಿದ್ದೀರಾ ತಾನೇ? ಮೇಡಮ್ ಅವರೇ, ತಂದಿದ್ದೀನಿ ಮೇಡಮ್ ಅವರೇ. ಇವಳು ನನ್ನ ಕಿಡ್ನಿ. ಅಯ್ಯೋ ಬೀಗ್ರೆ ಸುಮ್ಕಿರು, ಈಚೆ ಕಡೆ ಒಂದ್ಮೇಲೆ ಕಿತ್ತಾಡ್ಕೊಳ್ಳೋಣ. ಈ ಪೊಲೀಸ್ ಹತ್ರಗೆಲ್ಲ ಅದೆಲ್ಲ ಹೇಳು, ಅದು ಇದು ಅಂತ ಕೇಳ್ಬಿಟ್ಟು ನಮ್ಮನ್ನ ಇಲ್ಲೇ ಹಾಕೊಂಡು ರುಬ್ಬಿಡ್ತಾರೆ. ನಮ್ಮನ್ನ ಯಾರನ್ನ ಈಚೆ ಕಡೆ ಕಳ್ಸಕ್ಕಿಲ್ಲ, 15 ದಿನ ಆದ್ರೂ ಹೋಗಿಲ್ಲ. ಸುಮ್ಕಿರು ನೀವು. ಕಿಡ್ನಿನ ಕಲ್ಲಾಗಿತ್ತು, ಅದಕ್ಕೆ ತೆಗಿಸ್ಕೋಬೇಕಂತೆ. ತೆಗಿಸ್ತಾರೆ ಬರ್ರಿ, ಇನ್ನೇನ್ ಕೆಲಸ? ಮನೆಯಾಳಿಗಳ ಕಿತ್ತಾಡ್ರಿ, ಯಾರನ್ನ ಉಸ್ರು ಈಚೆ ಕಡೆಗೆ ಬರ್ಬೇಕು. ಹಾಗೈತೆ ನಿಮ್ಗೆ. ಉಸ್ರು ಇದ್ರೆ ಇವತ್ತು ಯಾರಿಗೂ ನಿಮ್ಗೆ ಕೂಳಾಕಲ್ಲ, ಹಂಗೆ ಬಿದ್ದಿರ್ಬೇಕು. ಊಟ ತಿಂದು ನೆಣ ಆಗ್ಬಿಟ್ಟೈತೆ ನಿಮ್ಗೆ ಎಲ್ರಿಗೂ ಅಲ್ವಾ? ಯವ್ವಾ ಈ ಅಮ್ಮ ಹೆಂಗ್ ಬಂದ್ಬಿಟ್ಟು ಇಕ್ಕುದ್ಲು, ಅಲ್ಲೆಲ್ಲ ನೋವತ್ಕೊಬಿಟ್ಟೈತೆ. ಲೇ ಮನಿಯಾಳಿ, ನೀನು ಬಿಡಕ್ಕಿಲ್ಲ. ಇಷ್ಟೆಲ್ಲ ಆಗಿದ್ದೆ ನಿನ್ನಿಂದ. ನೀನಿಯ ಪೊಲೀಸ್ ಸ್ಟೇಷನ್ ಮೆಟ್ಲೆಲ್ಲ ತಂಗ್ ಮಾಡ್ಬಿಟ್ಟೆ. ಪೊಲೀಸ ಅಮ್ಮಂಗೆ ಹೇಳ್ತಾ ಇದ್ರೆ ಕಿಡ್ನಿ ಅಂತ, ಯಾಕೆ ಬೇಡ ಅಂದೆ? ಈಗ ಕಿಡ್ನಿ ಕಳ್ಳು ಹೃದಯ ಅಂತ ಹೇಳ್ಕೊಂಡು ಕುತ್ಕೊಬಿಟ್ರೆ ಆ ಪೊಲೀಸರು ನಮ್ಮ ಬಗ್ಗೆ ಬೇರೆ ಥರ ತಿಳ್ಕೊಬಿಡ್ತಾರೆ ಬೀಗ್ರೆ. ಆಮೇಕಿಂದ ನಮ್ಮನ್ನ ಪರ್ಮನೆಂಟಾಗಿ ಒಳಗಡಿಕೆ ಹಾಕ್ಬಿಡ್ತಾರೆ. ಸುಮ್ಕಿರಿ, ನೀವು ಈಚೆ ಕಡೆಗೆ ಹೋಗೋಕ್ಕಾಗಿಲ್ಲ, ನಿಮ್ಗೇನು ಗೊತ್ತಾಗಿಲ್ಲ. ಈಗೆಲ್ಲ ಹೆಂಗೆ ಸ್ಟ್ರಿಕ್ಟ್ ಆಗೈತೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನು. ನೀವು ಹೊಸಿ ಸುಮ್ಕಿರಿ, ನಾವು ಈಚೆ ಕಡೆಗೆ ಹೋದ್ಮೇಲೆ ಮಾತಾಡ್ಕೊಂಡು ಕಿತ್ತಾಡ್ಕೊಳ್ಳೋಣ. ಈಗ ಬೇಡ, ಸುಮ್ಕಿರಿ. ಪೊಲೀಸರು ಕಿತ್ತಾಡೋದು ನೋಡಿದ್ರೇನೆ ಹಾಗೆ ನಮ್ಮನ್ನು ರುಬ್ಬಾಕ್ಬಿಡ್ತಾರೆ, ನೀವು ಅರ್ಥ ಮಾಡ್ಕೊಳ್ಳಿ. ಅಜ್ಜಿ, ಪೊಲೀಸ್ ಸ್ಟೇಷನಾಗೆಲ್ಲ ಕಿತ್ತಾಡಂಗಿಲ್ಲ, ಸುಮ್ಕಿರಿ. ಆದರೂ ನಿನ್ನ ಈಚೆ ಕಡೆ ಹೋದ್ಮೇಲೆ ಮಾತ್ರ ಬಿಡಕ್ಕಿಲ್ಲ, ನೋಡ್ತಾ ಇರು.